ಯಾವುದೋ ಒಂದು ಟೆಕ್ನಾಲಜಿ ಬದಲಾದ ನಂತರ ಹೆಂಗೆ ನಿಮಗೆ ಇಂಪ್ಯಾಕ್ಟ್ ಮಾಡ್ತೈತಿ ನೋಡ್ರಿ. ಎಲ್ಲರೂ ಸೇಮ್ ಬೆಳೆನ ಮಾಡಿದಾರ ಅಂತ ತಿಳ್ಕೊರಿ. ಆದ್ರೆ ನೀವು ಅವರೆಲ್ಲರೂ ಏನು ಮಾಡಿದ್ರು, ಹೊಸ ಔಷಧನ ಬಳಸಿದ್ರು. ಹೊಸ ಬಂದಿದ್ದು ಔಷಧ ಇಲ್ದಕ್ಕೆ, ಹೊಸ ಟೆಕ್ನಾಲಜಿ ಪ್ರಕಾರ ಬಂದಿದ್ದಕ್ಕೆ ಔಷಧದ್ದು ಯೂಸ್ ಮಾಡಿದ್ರು ಅವ್ರು. ಯಾವುದೋ ಒಂದು ರೋಗ ಬಂದ ನಂತರ ನೀವೇನು ಮಾಡಿದ್ರಿ, ಹಳಿದನ ಔಷಧ ಯಾವುದೋ ಒಂದು ಯೂಸ್ ಮಾಡಿದ್ರಿ. ಅದು ಇಂಪ್ಯಾಕ್ಟ್ ಆಗ್ತೈತೆನ? ಆಗಂಗಿಲ್ಲ. ಯಾಕಂದ್ರೆ ಹೊಸ ಔಷಧ ಇಲ್ದ್ರಕ್ಕೆ, ಹೊಸ ಯಾವ್ದಾರ ರೋಗ ಬಂದಿರ್ತಾವ ಅದ್ರ ತಕ್ಕಂಗೆ ಅದನ್ನ ಹೊಸದ ಇಲ್ದ್ರಕ್ಕೆ ಸ್ಟಡಿ ಮಾಡಿ ಇದನ್ನ ಮಾಡಿರ್ತಾರೆ. ಈಗ ಹಳೀದ ಔಷಧನ ನೀವು ಯೂಸ್ ಮಾಡಿದ್ರೆ ಅದು ಇಂಪ್ಯಾಕ್ಟ್ ಆಗೋದಿಲ್ಲ. ನೀವು ಏನು ಮಾಡಬೇಕು, ಕಳೆದಾಗ ಹೊಸದು ಬಂದಿದ್ದನ್ನ ಔಷಧ ಯೂಸ್ ಮಾಡ್ಬೇಕು. ಹಂಗ ಇಲ್ದ್ರಕ್ಕೆ ಹೊಸ ಬಂದಿನ ಟೆಕ್ನಾಲಜಿ ನೀವು ವಿತ್ ಟೈಮ್ ಬಳಕೆ ಮಾಡಿದ್ರೆ ಏನಾಗ್ತೈತಿ, ಅದ್ರದ್ದು ಇಂಪ್ಯಾಕ್ಟ್, ಪ್ರೊಡಕ್ಟಿವಿಟಿ ಇನ್ಕ್ರೀಸ್, ಅದ್ರ ನಿಮ್ದು ಪ್ರೊಡಕ್ಷನ್ ಏನೈತಿ ಅದು ಇನ್ಕ್ರೀಸ್ ಆಗ್ತಿರ್ತೈತಿ. ಖರೆ ಇಲ್ಲಿ ಡಿಫಿಕಲ್ಟೀಸ್ ಏನಿರ್ತೈತಿ, ಆ ಹೊಸ ಟೆಕ್ನಾಲಜಿ ನೀವು ಪರ್ಚೇಸ್ ಮಾಡೋಟ್ ನಿಮ್ಮ ಕಡೆ ಏನಿರಬೇಕು, ಕ್ಯಾಪಿಟಲ್ ಇರಬೇಕು.